ಎಷ್ಟು ದೊಡ್ಡ ಗ್ಯಾಪ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಗ್ಯಾಪ್ ಆಯಿತು. ಪ್ಯಾನಾಸೋನಿಕ್ನ AGAC 120, 90, 160 ಓಡಿಸಿದ್ವಿ. ಆಮೇಲೆ PMW 200 ಸೀರೀಸ್ ಜೊತೆಲೇ ತುಂಬ ಹಿಟ್ ಆದಮೇಲೆ ಆ ಒಂದು ಕ್ಯಾಮ್ರಾ ಅಂತೂ ಸಿಕ್ಕಾಪಟ್ಟೆ ಇವತ್ತಿಗೂ ಅದೇ ಕ್ಯಾಮ್ಕೋಡರಲ್ಲಿ ಸಿಕ್ಕಾಪಟ್ಟೆ ಪ್ರೊಫೆಷ್ನಲಿಸ್ಟ್ಗೆ ತುಂಬ ಲೈಕ್ ಆಗುವಂಥ ಕ್ಯಾಮ್ರಾ. ಅದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲದೇನೆ ನಾವೆಲ್ಲ ಏನು ಮಾಡಿದ್ವಿ, DSLR ಅಲ್ಲೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. A7 M4 ಅಲ್ಲಿ ಮತ್ತು FX30 FX3 ಅಲ್ಲಿ ನಾವು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ಲಸ್ ಅದಕ್ಕೆ ಸಪ್ರೇಟ್ ಲೆನ್ಸ್ಗಳನ್ನು ತೊಗೊಂಡು ಹಾಕೋಬೇಕಿತ್ತು. ಮತ್ತು ಬಾಡಿ ಚಿಕ್ಕದಾಗಿರೋದ್ರಿಂದ ಅದು ಹೀಟ್ ಆಗ್ತಿತ್ತು. ಯಾಕೆ ಅಂದರೆ ನಮಗೆ ನೆಕ್ಸ್ಟ್ ಆಪ್ಷನ್ ಇರಲಿಲ್ಲ. ಇದ್ದರೂ ಕೂಡ ನಮಗೆ ಅದು ಲೈಕ್ ಆಗ್ತಾ ಇರಲಿಲ್ಲ. ಸೊ ಈಗ ಅಂದರೆ ನನಗೆ ಸ್ವಲ್ಪ ಲೈಕ್ ಆಗುವಂಥ ಸ್ವಲ್ಪ ಎಲ್ಲ ಒಳ್ಳೆ ಫೀಚರ್ಸ್ಗಳನ್ನ ತುಂಬಿ ಅದೇ PMW ಸೀರೀಸ್ನ ಕಂಪ್ನಿ ಅಂದರೆ ಸೋನಿ ಕಂಪ್ನಿ ಯಾವ ಕ್ಯಾಮ್ರಾ ಬಿಟ್ಟಿತ್ತೋ ಅದೇ ಸೋನಿ ಕಂಪ್ನಿ ಈಗ ಇನ್ನೊಂದು ಕ್ಯಾಮ್ರಾವನ್ನು ಲಾಂಚ್ ಮಾಡ್ತಾ ಇದೆ. ಆಲ್ರೆಡಿ ಅನೌನ್ಸ್ ಕೂಡ ಆಗೋಗಿದೆ. ಆ ಕ್ಯಾಮ್ರಾ ಒಂದು ಫ್ಯೂಚರ್ಸ್ ಏನಿದೆ ಅದನ್ನು ನೀವು ಕೇಳಿಬಿಟ್ರೆ ನೀವು ನೆಕ್ಸ್ಟ್ ಈ ಥರ ಈಗ DSLR ಕ್ಯಾಮ್ರಾಗಳನ್ನು ತೊಗೊಂಡು ವಿಡಿಯೋ ಮಾಡ್ತಾ ಇದ್ದೀರಾ ಅದನ್ನು ಸ್ಟಾಪ್ ಮಾಡಿ ಮತ್ತೆ ಕ್ಯಾಮ್ಕಾರ್ಡರ್ ಹೋಗ್ತೀರಾ. ಆ ಥರ ಒಂದು ಕ್ಯಾಮ್ರಾನ ಸೋನಿ ಕಂಪ್ನಿ ಲಾಂಚ್ ಮಾಡ್ತಾ ಇದೆ. ಸೊ ಇವತ್ತಿನವರೆಗೂ ಯಾರು ತೊಗೊಂಡಿದ್ದೀರಾ ಅದು ಓಕೆ, ಸೂಪರಾಗಿ ಬರುತ್ತೆ, ಅದು ಬೇರೆನೇ ಲೆವೆಲ್. ಸೊ ಅದು ನೆಕ್ಸ್ಟ್ ನೀವೇನಾದ್ರೂ ಈ ಥರ ಏನಾದರೂ DSLR ಈಟ್ ಬರುತ್ತೆ ಅದು ಇದು ಅಂತ ಅಂದ್ಕೊಂಡು ಇಲ್ಲ ತೊಗೊಳ್ಳೇಬೇಕಲ್ಲಪ್ಪ ಅಂತ ಬಲವಂತ ತೊಗೊಳ್ತಾ ಇದ್ದರೆ ಜಸ್ಟ್ ವೆಯ್ಟ್ ಮಾಡಿ. ತುಂಬ ಒಳ್ಳೆ ಕ್ಯಾಮ್ರಾ ಸೋನಿ ಕಂಪ್ನಿಯಿಂದ ಲಾಂಚ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಒಳ್ಳೆ ಕ್ಯಾಮ್ರಾ, ಎಲ್ಲದಕ್ಕೂ ಒಂದೇ ಕ್ಯಾಮ್ರಾ, ಆ ಥರ ಒಂದು ಕ್ಯಾಮ್ರಾ ಲಾಂಚ್ ಆಗ್ತಾ ಇದೆ. 4K ಫುಲ್ HD ನಿಮಗೆ 240ವರೆಗೂ ಬರುತ್ತೆ. ನಿಮಗೆ ಅದರಲ್ಲಿ 2.8 ಲೆನ್ಸ್ ಕೂಡ ಬರುತ್ತೆ. ನೀವು 2 ಚಾನಲಲ್ಲ 4 ಚಾನಲಲ್ಲಿ ಆಡಿಯೋ ರೆಕಾರ್ಡ್ ಮಾಡ್ಬೋದು. ಸೊ ಈ ಥರ ಒಂದು ಕ್ಯಾಮ್ರಾ ಇವಾಗ ಲಾಂಚ್ ಆಗ್ತಾ ಇದೆ. ಸೊ ಇದಕ್ಕೆ ನಮಗೆ ಎಕ್ಸ್ಟ್ರಾ ಲೆನ್ಸಸ್ನ ಫಿಟ್ ಮಾಡಿಕೊಂಡು ನಾವು ಗುಣಗಾಡೋದು ಬೇಡ. ಅದರಲ್ಲಿ ಇನ್ಬಿಲ್ಡ್ ಫ್ಯಾನ್ ಕೂಡ ಬರುತ್ತೆ. ನಿಮ್ಗೆ ಅದರಲ್ಲಿ ಕೂಲಿಂಗ್ ಕೂಡ ಇರುತ್ತೆ. ಸೊ ನಿಮ್ಗೆ ಎಲ್ಲ ಒಂದು ಕಂಪ್ಲೀಟ್ಲಿ ಒಂದು ಒಳ್ಳೆ ಏನು ಹೇಳ್ತಾರೆ ಅದಕ್ಕೆ ಎಲ್ಲ ಒಳ್ಳೆ ಒಂದು ಫುಲ್ ಪ್ಯಾಕೇಜನ್ನು ತುಂಬಿ ಕೊಟ್ಬಿಡ್ತಾ ಇದೆ ಕಂಪ್ನಿ. ಸೊ ಯಾವುದಪ್ಪ ಅದು ಕ್ಯಾಮ್ರಾ, ಆ ಥರ ಯಾವ ಕ್ಯಾಮ್ರಾ ಇದೆ ಅಂತ ಏನಾದರೂ ನೀವು ತಿಳ್ಕೊಬೇಕಂದ್ರೆ ನನ್ನ ನೆಕ್ಸ್ಟ್ ವೀಡಿಯೋನ ವಾಚ್ ಮಾಡಿ, ಆಯಿತಾ? ಇರು ರೆಕಾರ್ಡಿಂಗ್ ಕೊಡ್ಬೇಡ ಒಂದು ನಿಮಿಷ. ಸೊ ನೆಕ್ಸ್ಟ್ ವೀಡಿಯೋನ ವಾಚ್ ಮಾಡಿ. ಆ ವಾಚ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೀದೆ ಹಾಗೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನು ಉಪಯೋಗ ಅಂದರೆ ನೀವು ಅಕಸ್ಮಾತ್ ಮರೆತರೂ ಕೂಡ ನಿಮ್ಮ ಫೋನ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಆ ಕ್ಯಾಮ್ರಾದ ರಿವ್ಯೂ ನಾನು ನಾಳೆ ಹಾಕಿದಾಗ ಆ ಕ್ಯಾಮ್ರಾ ರಿವ್ಯೂ ನೋಡಿ, ಅಕಸ್ಮಾತ್ ಅದು ನೋಡಿದ್ಮೇಲೂ ನಿಮಗೆ ಬೇರೆ ಕ್ಯಾಮ್ರಾ ತೊಗೋಬೇಕು ಅಂದರೆ ಖಂಡಿತವಾಗ್ಲೂ ತೊಗೊಳ್ಳಿ. ಇಲ್ಲ ಅಂದರೆ ಆ ಕ್ಯಾಮ್ರಾಗೆ 2 ಡೇಸ್ ಇಲ್ಲ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ಒಳ್ಳೆ ಕ್ಯಾಮ್ರಾ. ನನ್ನ ಪ್ರಕಾರ ಅದರ ಒಂದು ಪ್ರೈಸು ನಾವೇನು ಈಗೆಲ್ಲ ಕೊಟ್ಬಿಟ್ಟು ತೊಗೊತಾ ಇದ್ದೀವಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ. ಇದು ನಿಮಗೆ ಇನ್ನೊಂದು ವಿಷಯ ಅನ್ಬೇಕಂದ್ರೆ ನಾನು ಅದರ ಒಂದು ಸ್ಪೆಕ್ ಓದಿರೋ ಪ್ರಕಾರ ಅದರ ಒಂದು ಪರ್ಫಾರ್ಮೆನ್ಸ್ ಹೈ ರೆಸೊಲ್ಯೂಷನ್ ಹೇಗಿದೆ ಅಂದರೆ ನಮ್ಮ ಫುಲ್ ಫ್ರೇಮ್ ಕ್ಯಾಮ್ರಾ ಅಂದರೆ 35mm ನಾವೇನು ಮಾಡ್ತಾ ಇದ್ದೀವಿ ಈಗ ಅದರ ಈಕ್ವಲೆಂಟ್ ಇದೆ. ಇದು ತುಂಬ ವಿಶೇಷವಾದ ವಿಷಯ. ಸೊ ಆ ಥರ ಒಂದು ಕ್ಯಾಮ್ರಾ ರಿವ್ಯೂ ಮಾಡೋಕ್ಕೆ ಅದರ ಒಂದು ಕ್ಯಾಮ್ರಾದ ರಿವ್ಯೂ ನೀವು ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ದಿವಸ ವೆಯ್ಟ್ ಮಾಡಿ. ಅದರ ಪೂರ್ತಿ ರಿವ್ಯೂ ನಾನು ಈ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೇನೆ. ನಾನು ಮನೋಹರ್ ಆಚಾರ್, ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.